ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ಗಾಂಧೀಜಿ ಸಹಜ ಬೇಸಾಯ ಆಶ್ರಮ ತುಮಕೂರಿಂದ. ನಾವು ಒಂದಷ್ಟು 5.5-6 ಎಕರೆ ಜಮೀನಲ್ಲಿ ಸಹಜ ಬೇಸಾಯವನ್ನು ಕಳೆದ 6 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು ಒಂದು ಚಳುವಳಿಯ ಸಂಕೇತವಾಗಿ ಜನರ ನಡುವೆ ಕಾರ್ಯೋನ್ಮುಖವಾಗಬೇಕಂತ ಒಂದು ಆಲೋಚನೆಯಿಂದ ಸಮುದಾಯದಡಿ ಪುಟ್ಟ ಪುಟ್ಟ ಗುಂಪಿನಲ್ಲಿ ಕರ್ನಾಟಕ, ತಮಿಳುನಾಡು ಹಾಗೂ ಕೇರಳ ಈ ಒಂದು ಹಳ್ಳಿಯ ಸಮುದಾಯಕ್ಕೆ ಈ ಒಂದು ಚಿಂತನೆಯನ್ನು, ಸಹಜತೆಯನ್ನು, ಜೀವನೋಪಾಯವನ್ನು ಚಳುವಳಿಯ ಸಂಕೇತವಾಗಿ ತಗೊಂಡು ಹೋಗಲಿಕ್ಕೆ ಒಂದಷ್ಟು ನಮ್ಮ ಗುಂಪು ಕೆಲಸ ಮಾಡ್ತಾರೆ. ನಾವು ಜಿಕೆವಿಕೆಯಲ್ಲಿ ನಮ್ಮ ಕೃಷಿ ಅಭ್ಯಾಸವನ್ನು ಮುಗಿಸಿ ತದನಂತರ ಜೀವನವನ್ನು ರೈತನೊಂದಿಗೆ ಕಳೀತಾ ಇದ್ದೀವಿ. ಸತತವಾಗಿ ಒಂದು 10-11 ವರ್ಷ ಈ ಒಂದು ಚಳುವಳಿಯಲ್ಲಿ ಭಾಗಿಯಾಗಿದ್ದೀವಿ. ಹಲವಷ್ಟು ಸರ್ಕಾರದ ಅವಾರ್ಡ್ಸ್ಗಳು, ರೆಕಗ್ನಿಷನ್, NGO ಅವಾರ್ಡ್ಸ್, ರೆಕಗ್ನಿಷನ್ಸ್ಗಳು ಸಿಕ್ಕಿವೆ. ಪ್ರಮುಖವಾಗಿ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ನ್ಯಾಷನಲ್ ಅವಾರ್ಡ್, ರಾಜೀವ್ ಗಾಂಧಿ ಎಕ್ಸಲೆನ್ಸ್ ಅವಾರ್ಡ್, ಡೆಲ್ಲಿಯಲ್ಲಿ ನ್ಯಾಷನಲ್ ಅಗ್ರಿಕಲ್ಚರ್ ಅವಾರ್ಡ್, ಈ ಥರ ಒಂದಷ್ಟು ಅವಾರ್ಡ್ಸ್, ರೆಕಗ್ನಿಷನ್ಸ್ ಕೂಡ ನಮಗೆ ಲಭ್ಯವಾಗಿದೆ. ಕೊನೆಯಲ್ಲಿ ಹೇಳುವುದಿಷ್ಟೇ, ಕೃಷಿಯ ಪದ್ಧತಿಗಳು ಸರಿಪಡಿಸ್ಕೋಬೇಕು. ಕೃಷಿ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಆಯಾಮವಾಗಿ ಇದನ್ನು ನೋಡ್ತಾ ಹೋಗಬೇಕು. ಕೃಷಿ ಬಿಸ್ನೆಸ್ ಅಲ್ಲ, ಕೃಷಿ ಒಂದು ಜೀವನೋಪಾಯ. ನಮಸ್ತೆ.